ಟಾಕ್ಸಿಕ್ ಸಿನಿಮಾ ಜನಕ್ಕೆ ಯಾಕೆ ಇಷ್ಟ ಆಗಲಿಲ್ಲ? ಯಶ್ ಅಭಿನಯ ಸೂಪರ್, ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ಎಲ್ಲ ಇದ್ರು ಟಾಕ್ಸಿಕ್ ಮಕಾಡೆ ಮಲಗಿದ್ದು ಎಲ್ಲಿ? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಸ್ನೇಹಿತರೆ, ನಿನ್ನೆಯಷ್ಟೇ ಇಡೀ ವಿಶ್ವದಾದ್ಯಂತ ಯಶ್ ಅಭಿನಯದ ಬಹು ನಿರೀಕ್ಷಿತವಾದಂತಹ ಒಂದು ಸಿನಿಮಾ ಟಾಕ್ಸಿಕ್ ರಿಲೀಸ್ ಆಗಿರುವಂತಹದ್ದು. ರಿಲೀಸ್ ಆದ ಮೊದಲ ದಿನ ಒಂದಷ್ಟು ಪಾಸಿಟಿವ್ ಕೂಡ ರೆಸ್ಪಾನ್ಸ್ ಸಿಕ್ಕಿರುವಂತಹದ್ದು, ಒಂದಷ್ಟು ನೆಗೆಟಿವ್ ಕೂಡ ಸಿಕ್ಕಿರುವಂತಹದ್ದು. ಪಾಸಿಟಿವ್ ಅಂತಂತಂದ್ರೆ ಬಹುತೇಕ ಯಶ್ ಅಭಿಮಾನಿಗಳು ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ಕೊಟ್ಟಿರ್ತಾರೆ. ಅದರಲ್ಲೂ ಕೂಡ ಕೆಲವರು ಇಲ್ಲ, ಈ ಸಿನಿಮಾ ಚೆನ್ನಾಗಿಲ್ಲ, ಅವರೇಜ್ ಇದೆ, ನಾರ್ಮಲ್ ಇದೆ, ಕತೆ ಚೆನ್ನಾಗಿಲ್ಲ, ಬರೀ ಹೊಡಿ ಬಡಿ ಕಡಿ, ಅದಾದ ನಂತರ ಒಂದಷ್ಟು ಅಶ್ಲೀಲತೆ, ಇಷ್ಟು ಬಿಟ್ಟರೆ ಕಥೆಯಲ್ಲಿ ಒಂದು ಸ್ಟ್ರಾಂಗ್ ಇಲ್ಲ, ಯಶ್ ಯಾಕೆ ಈ ರೀತಿಯಾದಂಥ ಒಂದು ಸಿನಿಮಾವನ್ನ ಒಪ್ಕೊಂಡ್ಬಿಟ್ರು, KGF 1, KGF 2 ಈ ರೀತಿಯಾದಂತಹ ಸಿನಿಮಾಗಳನ್ನು ಮಾಡಿದಂತಹ ಯಶು ಎಡವಿದ್ದೆಲ್ಲಿ? ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳನ್ನ ಅವರ ಪ್ರೇಕ್ಷಕರು, ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಯಶ್ ಎಲ್ಲಿ ಎಡವಿ ಬಿಟ್ರು? ಈ ಸಿನಿಮಾವನ್ನ ಮಾಡಲಿಕ್ಕೆ 4 ವರ್ಷ ಬೇಕಾಗಿತ್ತ? ಗೊತ್ತಿಲ್ಲ. ಯಾಕೆಂತಂದ್ರೆ ಒಂದು ಸಿನಿಮಾವನ್ನ ನೋಡಿದಂತಹ ಸಂದರ್ಭದಲ್ಲಿ, ಪ್ರೋಮೋ ಸಾಂಗ್ಸ್ ಅವನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ರಿಚ್ ಆಗಿದೆ ಸಿನಿಮಾ, ತುಂಬಾ ರಿಚ್ ಆಗಿದೆ, ಇಲ್ಲ ಅಂತಿಲ್ಲ. ಇನ್ವೆಸ್ಟ್ಮೆಂಟ್ ಕೂಡ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇವರು ಹಾಕಿರುವಂತಹ ಬಂಡವಾಳ ಮೂಲಗಳ ಪ್ರಕಾರ ಬಂದಿದೆ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಬಂದಿದೆಯೋ ಗೊತ್ತಿಲ್ಲ. ಯಾಕಂದ್ರೆ ಮೊದಲ ದಿನ ಒಂದು 100 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಆಡಿಯೋ ರೈಟ್ಸು ಜೊತೆಗೆ OTT ರೈಟ್ಸು ಇದೆಲ್ಲವೂ ಕೂಡ ಸುಮಾರು 400-500 ಕೋಟಿ ಈಗಾಗಲೇ ನಮಗೆ ಸೇರಿಬಿಟ್ಟಿದೆ ಅಂತೇಳಿ ಚಿತ್ರತಂಡದವರು ಹೇಳ್ತಾ ಇದ್ದಾರೆ. ಆದರೆ ಮೊದಲ ದಿನದ ಕಲೆಕ್ಷನ್ನು ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಒಂದು 100 ಕೋಟಿ ಆದರೂ ಕೂಡ ಅಚ್ಚರಿ ಇಲ್ಲ. ಯಾಕೆಂತಂದ್ರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ, ಇಡೀ ವರ್ಲ್ಡ್ ವೈಡ್ ರಿಲೀಸ್ ಆಗಿರುವಂತಹ ಸಿನಿಮಾ 100 ಕೋಟಿ ಆಗಬಹುದು, ಇಲ್ಲ ಅಂತ ಹೇಳಲ್ಲ. ಆದರೆ ಇನ್ನು ರಿಲೀಸ್ ಆಗಿ ಒಂದೇ ದಿನ ಆಗಿರುವಂಥದ್ದು, ಅಂದರೆ ಒಂದೇ ದಿನ ರಿಲೀಸ್ ಆಗಿರುವಂಥದ್ದು, ಇದನ್ನ ಟೇಕ್ ಆಫ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಅದತ್ರ ಇನ್ನೂ ಒಂದು 25 ಡೇಸು ಅಥವಾ 50 ಡೇಸು, ಒಂದು ವಾರದಲ್ಲೇ ಕಲೆಕ್ಷನ್ ಬಂದ್ಬಿಡುತ್ತೆ ಅಂತಂತ ಎಲ್ಲ ಹೇಳ್ತಾರೆ. ಆದರೆ ಯಶು ಯಾಕೆ ಈ ರೀತಿಯಾದಂತಹ ಸಿನಿಮಾವನ್ನ ಒಪ್ಕೊಂಡ್ರು? ಕಲೆಕ್ಷನ್ ವೈಸ್ ನಾನು ಮಾತಾಡಲ್ಲ. ಕಲೆಕ್ಷನ್ನು ಬಂದಿರಬಹುದು, ಬರದೇ ಇರಬಹುದು, ಏನು ಬೇಕಾದ್ರೂ ಆಗ್ಬೋದು, ಅದ್ರ ಬಗ್ಗೆ ನಾನು ಮಾತಾಡೋಣ. ಆದರೆ KGF ಸರಣಿ ಸಿನಿಮಾಗಳನ್ನು ಕೊಟ್ಟಂತಹ ಒಬ್ಬ ಸ್ಟಾರ್ ನಟ, ಒಬ್ಬ ಪ್ಯಾನ್ ಇಂಡಿಯಾ ನಟ ಈ ರೀತಿಯಾದಂತಹ ಸಿನಿಮಾಗಳನ್ನ ಯಾಕೆ ಒಪ್ಕೊಂಡ್ರು ಅಂತಂತೇಳಿ ಜನ ಪ್ರಶ್ನೆಯನ್ನ ಮಾಡ್ತಾರೆ. ಫಸ್ಟ್ ಹಾಫ್ ಅಂತೂ ಸಿಕ್ಕಾಪಟ್ಟೆ ಹಸಿ ಬಿಸಿ ದೃಶ್ಯಗಳು, ಹೊಡಿ ಬಡಿ ಕಡಿ ಈ ರೀತಿಯಾದಂತಹ ದೃಶ್ಯಗಳು. ಹೋಗ್ಲಿ, ಸೆಕೆಂಡ್ ಹಾಫ್ ಅದು ಚೆನ್ನಾಗಿದೆಯಾ? ಸೆಕೆಂಡ್ ಹಾಫು ಕೂಡ ಚೆನ್ನಾಗಿಲ್ಲ. ಯಶ್ ಎಡವಿದ್ದೆಲ್ಲಿ? ಈ ಸಿನಿಮಾ ಮಾಡಲಿಕ್ಕೆ 4 ವರ್ಷ ತೆಗೆದುಕೊಳ್ಬೇಕಾಗಿತ್ತ? ಪ್ರತಿ ವರ್ಷಕ್ಕೆ ಒಂದೊಂದು ಸಿನಿಮಾ ಅಂತಂದ್ರೆ 4 ಸಿನಿಮಾ ಮಾಡಬಹುದಾಗಿತ್ತು ಯಶು. ಈ ರೀತಿಯಾಗಿ ಒಂದು ಸ್ಮಾರ್ಟ್ ಆಗಿ ಯೋಚನೆ ಮಾಡಬೇಕಾಗಿದ್ದಂತಹ ಯಶು ಎಲ್ಲಿ ಎಡವು ಬಿಟ್ರು? ಎಸ್, ಈಗಾಗಲೇ ಸಿನಿಮಾ ಕೆಲವರಿಗೆ ಇಷ್ಟ ಆಗಿದೆ. ಅಂದ್ರೆ ಇಷ್ಟ ಆಗಿರುವಲ್ಲಿ ಕೇವಲ ಒಂದು 20% ಅವರ ಫ್ಯಾನ್ಸು, ಅವರ ಅಭಿಮಾನಿಗಳು ಒಂದು 20% ಇಷ್ಟ ಆಗಿದೆ ಅಂತ ಹೇಳ್ತಾರೆ. ಇನ್ನ ಉಳಿದಂತಹ 80% ಸಿನಿಮಾ ಚೆನ್ನಾಗೇ ಇಲ್ಲ ಅಂತ ಹೇಳ್ತಾರೆ. ಸಿನಿಮಾ ಒಂದು ಸ್ವಲ್ಪನೂ ಕೂಡ ಚೆನ್ನಾಗಿಲ್ಲ, ರಿಚ್ ಆಗೇನ ಮಾಡಿದ್ದಾರೆ, ಫೈಟ್ಸ್ಗಳೆಲ್ಲ ತುಂಬಾ ರಿಚ್ ಆಗಿದ್ದಾವೆ. ಯಶ್ ಒಂದಷ್ಟು ಸೈಕಲಾಜಿಕಲ್ ಆ ರೀತಿಯಾದಂತಹ ಒಂದಷ್ಟು ಪಾತ್ರಗಳನ್ನ, ಅಂದ್ರೆ ಸೈಕಲಾಜಿಕಲ್ ಅಂತಂದ್ರೆ ಒಂಥರ ಸೈಕೋ ಕ್ಯಾರೆಕ್ಟರ್ಗಳ ತರ ಮಾಡ್ತಾ ಇದ್ದಾರೆ. ಅಂದ್ರೆ ತಂದೆ ಮಗನ ನಡುವೆ ನಡೆದಂತಹ ಒಂದು ಸನ್ನಿವೇಶ ಅಥವಾ ಕಥೆಯಲ್ಲಿ ಹುರುಳಿಲ್ಲ. ಯಾಕೆಂದ್ರೆ ಕತೆಗೆ ಬಹಳ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಎಲ್ಲಾ ಸ್ಟಾರ್ ನಟರು ಕೂಡ. ರಿಚ್ನೆಸ್ಸು ಸೆಕೆಂಡ್ರಿ. ಪ್ರತಿಯೊಂದು ಸಿನಿಮಾದಲ್ಲಿ ಪ್ರೊಡ್ಯೂಸರು ಯಾವ ರೀತಿಯಾಗಿ ರಿಚ್ ಆಗಿ ಖರ್ಚು ಮಾಡ್ತಾರೋ ಅದು ರಿಚ್ ಆಗಿ ನಡೆಯುತ್ತೆ. ಆದರೆ ಕತೆ ಅನ್ನೋದಿದೆಯಲ್ಲ, ಕತೆ ಬಹಳ ಮುಖ್ಯ. ಆದರೆ ಯಶು ಕಥೆಯನ್ನ ಆಯ್ಕೆ ಮಾಡುವಂತಹ ವಿಚಾರದಲ್ಲಿ ಟಾಕ್ಸಿಕ್ ಅಲ್ಲಿ ಕಂಪ್ಲೀಟ್ ಆಗಿ ಎಡವಿ ಬಿಟ್ಟಿದ್ದಾರೆ, ಕಂಪ್ಲೀಟ್ ಆಗಿ ಸೋತು ಬಿಟ್ಟಿದ್ದಾರೆ. ಈ ರೀತಿಯಾಗಿ ಇನ್ನೊಂದು ಸಿನಿಮಾ 2 ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ಯಶ್ ಮಾರ್ಕೆಟು ಬಿದ್ದೋಗುತ್ತೆ.
ನೆಕ್ಸ್ಟ್ ರಾವಣ ಸಿನಿಮಾ ಬರ್ತಾ ಇದೆ. ರಾವಣದಲ್ಲಿ ಸಾರಿ, ರಾಮಾಯಣ ಸಿನಿಮಾ ಬರ್ತಾ ಇದೆ. ರಾಮಾಯಣದಲ್ಲಿ ಏನು ರಾವಣನ ಕ್ಯಾರೆಕ್ಟ್ರು, ಅದರಲ್ಲಿ ಯಶ್ ಈಗ ಪ್ರೋಮೋ ಕೂಡ ರಿಲೀಸ್ ಆಗಿರುವಂಥದ್ದು. ಆ ಪ್ರೋಮೋ ನೋಡಿದಂತಹ ಸಂದರ್ಭದಲ್ಲಿ ಅಥವಾ ಟ್ರೈಲರ್ ನೋಡಿದಂತಹ ಸಂದರ್ಭದಲ್ಲಿ ಯಶ್ ತುಂಬ ಅದ್ಭುತವಾಗಿ ನಟನೆಯನ್ನ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಏನು ಮಾಡಿಲ್ಲ ಅಂತಲ್ಲ, ಟಾಕ್ಸಿಕಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಕಥೆಯಲ್ಲಿ ಸ್ಟ್ರಾಂಗ್ ಇಲ್ಲ, ಕಥೆಯಲ್ಲಿ ಗಟ್ಟಿತನ ಇಲ್ಲ. ಯಶ್ ಇಂತಹ ಸಿನಿಮಾಗಳನ್ನು ಖಂಡಿತವಾಗ್ಲೂ ಒಪ್ಕೋಬಾರ್ದು. ಯಾಕೆಂದರೆ ಫಸ್ಟ್ ಹಾಫ್ ಅಂತೂ ಬರೀ ಯಾರನ್ನಾದರೂ ಕೂಡ ಸಿನಿಮಾವನ್ನು ನೋಡಿದಂತಹ ಪ್ರೇಕ್ಷಕರು ಯಾರೇ ಕೇಳಿದ್ರು ಕೂಡ ಆವರೇಜ್ ಇದೆ. ತೆಲುಗಲ್ಲಂತೂ ಬಿಡಿ, ತೆಲುಗಲ್ಲಿ ರಿಲೀಸ್ ಆಗಿರುವಂತಹ ಸಿನಿಮಾ ಅಂದರೆ ತೆಲುಗಲ್ಲೂ ಕೂಡ ರಿಲೀಸ್ ಆಗಿದೆ. ಅಲ್ಲಿ ಡಬ್ಬಾ ಸಿನಿಮಾ ಅಂತಂತಾರೆ. ಸ್ವಲ್ಪನೂ ಕೂಡ ಚೆನ್ನಾಗಿಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇದು ಬೇಕಾಗಿತ್ತ ಯಶ್ಗೆ? ಯಾಕೆ ಯಶು 4 ವರ್ಷ ಅವ್ರ ಸಮಯ ಒಂದು ಅದ್ಭುತವಾದಂತಹ ಒಂದು ಸಮಯ. ಸೊ ಹಾಗಾಗಿ 4 ವರ್ಷ ಆ ಒಂದು ಸಮಯವನ್ನು ಕೊಟ್ಟು ಈ ರೀತಿಯಾದಂತಹ ಒಂದು ಸಿನಿಮಾವನ್ನು ಮಾಡಬೇಕಾಗಿತ್ತ? 4 ವರ್ಷ ಯಾವಾಗ ಈ ಸಿನಿಮಾ ಗ್ಯಾಪ್ ಆಯಿತೋ ಆವಾಗಲೇ ಅದೆಷ್ಟೋ ಜನರಿಗೆ ಒಂದಷ್ಟು ಅರಿವಾಗ್ಬಿಡ್ತು. ಓ, ಇದು ಫ್ಲಾಪ್ ಆಗ್ತಿದೆ, ಅಂದರೆ ಹಿಡಿತಕ್ಕೆ ಸಿಕ್ಕಿಲ್ಲ, ನಿರ್ದೇಶಕರಿಗೆ ಹಿಡಿತಕ್ಕೆ ಸಿಕ್ಕಿಲ್ಲ. ಸೊ ಹಾಗಾಗಿ ಈ ಸಿನಿಮಾ ಫ್ಲಾಪ್ ಆಗುತ್ತೆ ಅಂತೇಳಿ ನೀವು ನಂಬಲ್ಲ ರೀ, ಗುರುಜಿ ಆರ್ಯವರ್ಧನ್ ಕೂಡ ಸಿನಿಮಾ ಆವರೇಜ್ ಅಂತ ಹೇಳ್ಬಿಟ್ಟಿದ್ರು. ಅದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಿಟ್ಟೆ ಟ್ರೆಂಡ್ ಆಗ್ತಿದೆ, ಟ್ರೋಲ್ ಆಗ್ತಾ ಇದೆ. ಇದು ಗುರೂಜಿ ಹೇಳಿದ ಮಾತು ನಿಜ ಅಂತಂತೇಳಿ. ಅಂದರೆ 3-4 ವರ್ಷ ಯಾವಾಗ ಲ್ಯಾಗ್ ಆಯಿತು ಸಿನಿಮಾ, ಆಗ ಅದರಲ್ಲಿ ಒಂದು ಸ್ಟ್ರಾಂಗ್ ಇಲ್ಲ, ಒಂದು ಕತೆ ಸ್ಟ್ರಾಂಗ್ ಆಗಿಲ್ಲ ಅಂತೇಳಿ ಗೊತ್ತಾಗೋಗ್ಬಿಡುತ್ತೆ ಜನಕ್ಕೆ. ಎಂಥದ್ದೇ ಸಿನಿಮಾ ತೆಗೀರಿ ಹಾಲಿವುಡ್ಡಲ್ಲಿ, ಈ ರಾಜಮೌಳಿಯವರು ಸಿನಿಮಾ ತೆಗಿತಾರೆ. ರಾಜಮೌಳಿಯವರು 3 ವರ್ಷ, 4 ವರ್ಷ, 2 ವರ್ಷ ಹಿಂಗೆ ಟೈಮ್ ತಗೊಂಡ್ರು ಕೂಡ ಆ ಸಿನಿಮಾವನ್ನು ನೋಡಬೇಕು ಅಂತ ಅನ್ಸುತ್ತೆ. ಬಾಹುಬಲಿ ಆಗಿರ್ಬೋದು, ತ್ರಿಬಲ್ ಆರ್ ಆಗಿರ್ಬೋದು, ಮಗಧೀರ್ ಆಗಿರ್ಬೋದು, ಈ ಎಲ್ಲ ಸಿನಿಮಾಗಳು ಅವರು ಎಷ್ಟು ಟೈಮ್ ತಗೊತಾರೋ ಅಷ್ಟು ಪಕ್ವವಾಗಿ ಸಿನಿಮಾವನ್ನು ಮಾಡಿಕೊಡ್ತಾರೆ. ಆದರೆ ಯಶ್ 4 ವರ್ಷ ಟೈಮ್ ಕೊಟ್ಟು, ಯಾರೋ ಲೇಡಿ ಪಾಪ ಅವರು ಡೈರೆಕ್ಟ್ರು, ಅವ್ರ ಬಗ್ಗೆ ನಮಗೆ ಗೌರವ ಇದೆ, ಮಹಿಳಾ ನಿರ್ದೇಶಕಿ ಮೇಲೆ ಗೌರವ ಇದೆ, ಗೀತು ಮೋಹನ್ ದಾಸ್ ಅಂತೇಳಿ. ಏನೋ ಫಸ್ಟ್ ಟೈಮು ಅವ್ರಿಗೆ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ ಯಶ್. ಆದರೆ ಆ ಚಾನ್ಸನ್ನು ಆ ಮಹಿಳೆ, ಆ ಲೇಡಿ ಡೈರೆಕ್ಟ್ರು ಉಳಿಸ್ಕೊಡ್ಲಿಲ್ಲ ಅನ್ನೋದು ಕೂಡ ಬಹಳ ನೋವಿನ ಸಂಗತಿ. ಒಬ್ಬ ದೇಶ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಒಬ್ಬ ಕರ್ನಾಟಕದ ಹುಡುಗ, ಒಬ್ಬ ಡ್ರೈವರ್ ಮಗ ಇಡೀ ವಿಶ್ವದಾದ್ಯಂತ ಹೆಸರನ್ನ ಮಾಡಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಇವೆಲ್ಲ ಅಡೆತಡೆಗಳು ಸಹಜ. ಆದರೆ ಕಥೆಯನ್ನು ಆಯ್ಕೆ ಮಾಡಿಕೊಳ್ಳುವಂತಹ ವಿಚಾರದಲ್ಲಿ ಯಶ್ ಯಾವತ್ತೂ ಕೂಡ ಎಡವಬಾರದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಕೋರ್ಟ್.